ಇದು ಬರದೇ ಇದ್ರೂ ಪರವಾಗಿಲ್ಲ, ಆರೋಗ್ಯ ಸರಿಯಾಗಿ ಹೋಗ್ತಕ್ಕಂಥ ಒಂದು ರೀತಿ ನನ್ನ ಬಗ್ಗೆ ಕನಿಕರ ತೋರಿಸೋದ್ರ ಜೊತೆಯಲ್ಲಿ ಅನುಕಂಪವನ್ನು ಆದರೆ ಅವ್ರ ಮನೆಗೆ ಕಲಿಯಿಲ್ಲ. ಅದರಿಂದ ಒಂದು ಸ್ವಲ್ಪ ದಿನ ತಡವಾಗಿ ಇವತ್ತು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾಲದ ತಂಚಪ್ಪಂತೆ ನನಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಆಗಬೇಕಾಗಿದೆ, ಒಂದು 10 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ನನಗೆ ಗಮನ ಸೆಳೆಯತಕ್ಕದ್ದು. ಅದರ ಮೇಲೆ ಈಗಾಗಲೇ ನಾನು CSR ನಮ್ಮ ಸೇರಿಯೋ ಇಲ್ಲದೆ PSUಯಿಂದ ಇಲ್ಲಿಗೆ ಹಣವನ್ನು ತೋರಿಸಬೇಕು ಅಂತ ಹೇಳಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೇನೆ. ಹಣ ಏನು ಹೇಳಿದ ರಾಜೀನಾಮೆ ಬರ್ತದ 10 ಕೋಟಿ ಹಣ ಬೇಕು ಅಂತಕ್ಕಂಥದ್ದಕ್ಕೆ ನನ್ನ ಗಮನದಲ್ಲಿ ಇದೆ. ಅದಷ್ಟೇ ಅಲ್ಲ, ನನಗೆ ಪತ್ರಿಕೆಗಳ ಬರೆಸು ಸಂಬಳ ಕೊಟ್ಟಿಲ್ಲ, ಈಗ ದೊಡ್ಡದಾಗಿ ಹೇಳ್ಬೇಕು ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಸಣ್ಣದಲ್ಲಿ ಅಥವಾ ಯಾರೋ ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅನಾವಶ್ಯಕತೆ ಅವಶ್ಯಕತೆ ಅಂತರ ಬಗ್ಗೆ ಮಾತನಾಡಿದೆ. ಇಲ್ಲಿ ಪ್ರಶ್ನೆ, ನಾನು ಕಳೆದ 15 ನಿಮಿಷಗಳಿಗೆ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ಪತ್ರಿಕೆ ಗಮನಿಸುತ್ತಾ ಇರಲೇಬೇಕು. ನಾನು ಜಿಲ್ಲಾಧಿಕಾರಿಗಳು ಸಹ ಮಾತನಾಡ್ತಾರೆ, ಏನೆಲ್ಲ ಸಂಸ್ಥೆಗಳನ್ನು ಗಮನಕ್ಕೆ ಡೀಟೇಲ್ ತರ್ತೇನೆ. ನಮ್ಮ ಕಚೇರಿಯಿಂದ ನಾನು ಮುಂದುವರೆದಕ್ಕೆ ಕಳಿಸಬೇಕು. ಇಷ್ಟು ಸಂಬಳ ಆಗಲ್ಲ, ಇಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ, ಅದೆಲ್ಲವನ್ನು ಕರೆದಲ್ಲಿ ನಮ್ಮ ಕಚೇರಿಯಿಂದಲೇ ಕಳಿಸಬೇಕು. ಸುಮಾರು 20 ಲಕ್ಷ ರೂಪಾಯಿಗಳ ಸಂಬಳವನ್ನು ಬಾಕಿ ಇಟ್ಟಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡಿಸ್ತಕ್ಕಂಥ ಜನಕ್ಕೆ ಯಾವ ನೈತಿಕತೆ ಇದೆ ಅಂತ ಮಾತಾಡ್ತಾರೆ. ಇವತ್ತು ಶಿಕ್ಷಕರು ಸಂಬಳಗಳಿಂದ 3 ತಿಂಗಳಿಂದ ಕೆಲಸ ಮಾಡಿ ನಮ್ಮ ಜೀವನ ಮಾಡುವ ಶಿಕ್ಷಕರುಗಳು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣದಲ್ಲಿ ಮಾತನಾಡತಕ್ಕಂಥದ್ರಿಂದ ನಾನು ಯಾತಕ್ಕೆ ವಿಷಯ ಗೊತ್ತಾಗಲಿಲ್ಲ, ಎಷ್ಟು ಸ್ಯಾಲರಿಯಾಗಿ ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದು ತರಿಸ್ಕೊಂಡಿದ್ದೇನೆ. ಇದಕ್ಕೆ CSR ಕೊಡಲಿಕ್ಕಾಗಲ್ಲ. ಕೊನೆಯ ತೀರ್ಮಾನ ಜೀವನ ಏನು ಮಾಡ್ತಾರೆ ಟೀಚರ್ಗಳು ಹೇಳಿ ಕೆಲಸ ಮಾಡ್ತಾರೆ. ನನ್ನ ಸಂಬಳ ಏನಿದೆ ಪ್ರತಿದಿನ ಬರತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ರೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥದ್ದು ನನಗೆ ಇವತ್ತು ಮಂತ್ರಿಯಾಗ ಕೆಲಸ ಮಾಡೋದಕ್ಕೆ ಪ್ರತಿದಿನ ಸಂಬಳ ಬರ್ತಾ ಇದೆ. ಆ ಸಂಬಳದ ಜೊತೆ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಪೇಮೆಂಟ್ ಇದೆ ಅಂತಕ್ಕಂಥ ಗಮನ ಪಕ್ಕದ ITI ಅಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದೆಲ್ಲ ಸೇರಿ ನಾನೇನು ವರ್ಗಾವಣೆ ಯಾರು ದುಡ್ಡು ತಗೊಳ್ಳಲ್ಲ, ಇಲ್ಲ ಯಾರು ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ. ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದೆ, ಪಾಪದ ಹಣ ಏನೇ ನಾನು ಇದಕ್ಕೆ ಕೊಡ್ತಾ ಇಲ್ಲ. ಮಾತಾಡ್ತಕ್ಕಂಥ ಅರ್ಥ ಮಾಡ್ಕೊಂಡು ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದು ಏನಕ್ಕೆ ಬಯಸಿದೆ. ನನಗೂ ಬೇರೆ ಬಹಳ ವ್ಯತ್ಯಾಸ ಇದೆ. ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯ ಚರ್ಚೆ ಮಾಡಿದರೆ ಅತ್ಯಂತ ಗಂಭೀರವಾದ ನಾನು ಚರ್ಚೆಗಳ ಪ್ರಕ್ರಿಯೆಯಲ್ಲಿ ಬಹಳ ಸೂಕ್ಷ್ಮಿದ್ದೀನಿ. ಮರ್ಯಾದೆ ಸರಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ಜನಗಳಿಗೆ ದ್ರೋಹ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನ ದತ್ತು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ 25 ಸ್ಕೂಲ್ಗಳನ್ನು ನವೀಕರಣ ಮಾಡ್ತಕ್ಕಂಥದ್ದು ಈಗಾಗಲೇ CSR ಫಂಡನ್ನು ಕೊಡತಕ್ಕಂಥದ್ದಕ್ಕೆ 24-25 ಸಾಲಿನ ವರ್ಷದಲ್ಲಿ 75 ಶಾಲೆಗಳ ಇರುವುದು ರಿಪೇರಿಗಳಾಗಬೇಕಾಗಿದೆ, ಹೊಸ ಕಟ್ಟಡಗಳಾಗಬೇಕು. ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯನ್ನೇ ಮಾಡಿದ್ದೇವೆ. ನಮ್ಮ ಮಾತಿನ ಸ್ನೇಹಿತರು ಹೇಳ್ತಕ್ಕಂಥದ್ದು ಒಟ್ಟು ಟೋಟಲ್ 34 ಕೋಟಿ ಒಂದು ವರ್ಷದಲ್ಲಿ ಇವತ್ತು CSR ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ
ಇವತ್ತು 34 ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದಾರೆ. ಮತ್ತೆ ಇದೇ ವರ್ಷ 25-24 ಸಾಲಿಗೆ ಮತ್ತೆ ಪುನಃ ನಾನು 30-50 ಕೋಟಿ ನಾನು ಜಿಲ್ಲೆಗೆ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಇಲ್ಲ. ನಿಮ್ಮ ಗೌರವ ಚ್ಯುತಿ ತರತಕ್ಕಂಥದ್ದು ಅಲ್ಲ.